ನಿತಿನ್ ನಬೀನ್ ಅವರು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಗದ್ದುಗೆ ಏರಿದ್ರು. ಅದಾದ ನಂತರ ಮೊದಲ ಅಗ್ನಿ ಪರೀಕ್ಷೆಯನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಗೆದ್ದಿದ್ದಾರೆ. ಒಟ್ಟು 3 ರಾಜ್ಯಗಳಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿದೆ ಬಿಜೆಪಿ. ರಾಷ್ಟ್ರೀಯ ಅಧ್ಯಕ್ಷರಾದ ಬೆನ್ನಲ್ಲೇ ಪಂಚರಾಜ್ಯ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ. 3 ರಾಜ್ಯಗಳಲ್ಲಿ ಎನ್ಡಿಎ ಮೈತ್ರಿಕೂಟ ಭರ್ಜರಿ ಗೆಲುವನ್ನು ಸಾಧಿಸಿದೆ. ಹೀಗಾಗಿ ನಿತಿನ್ ನಬೀನ್ ಅವರ ವಿಶ್ವಾಸವನ್ನ ಈ 3 ಗೆಲುವು ಈಗ ಹೆಚ್ಚಳ ಮಾಡ್ತಾ ಇದೆ. ದೀದಿ ಅವರ ಭದ್ರಕೋಟೆಯನ್ನ ಛಿದ್ರ ಮಾಡಿ ಐತಿಹಾಸಿಕ ಗೆಲುವನ್ನು ಸಾಧಿಸಿತು ಬಿಜೆಪಿ. ಅಸ್ಸಾಂ, ಪುದುಚೇರಿಯಲ್ಲಿ ಬಿಜೆಪಿಗೆ ಮತ್ತೆ ಅಧಿಕಾರ ಸಿಕ್ಕಿದೆ. ಬಿಜೆಪಿಯನ್ನ ಭದ್ರಪಡಿಸಿದ ಕೀರ್ತಿಗೆ ಈಗ ನಿತಿನ್ ನಬೀನ್ ಅವರು ಪಾತ್ರರಾಗಿದ್ದಾರೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಮತ್ತೆ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನು ತಂದುಕೊಟ್ಟಿದ್ದಾರೆ. ನೋಡಿ, ಅಸ್ಸಾಂನಲ್ಲಿ ಬಿಜೆಪಿ 101 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸ್ತಾ ಇದೆ. ಮತ್ತೊಮ್ಮೆ ಅಸ್ಸಾಂನಲ್ಲಿ ಅಧಿಕಾರವನ್ನ ಸ್ಥಾಪನೆ ಮಾಡ್ತಾ ಇದೆ ಬಿಜೆಪಿ. ಈ ಹಿಂದೆಯೂ ಕೂಡ ಹಿಮಂತ ಬಿಸ್ವಾ ಶರ್ಮಾ ಅವರ ನೇತೃತ್ವದಲ್ಲಿ ಗೆಲುವನ್ನು ಸಾಧಿಸಿತ್ತು. ಇದೀಗ ಮತ್ತೆ ಅಸ್ಸಾಂನಲ್ಲಿ ಚುನಾವಣೆಯನ್ನು ಭರ್ಜರಿ ರೂಪದಲ್ಲಿ ಗೆದ್ದಿದೆ. ಈಗ ಸರಿಸುಮಾರು 101 ಸ್ಥಾನದಲ್ಲಿ ಗೆಲುವನ್ನು ಸಾಧಿಸ್ತಾ ಇದೆ. ಮತ್ತೊಂದೆಡೆ ಪುದುಚೇರಿಯಲ್ಲೂ ಕೂಡ ಮತ್ತೊಮ್ಮೆ ಅಧಿಕಾರಕ್ಕೆ ಮರಳಿತು ಎನ್ಡಿಎ ಮೈತ್ರಿಕೂಟ. ಪುದುಚೇರಿಯಲ್ಲಿ 20, ಡಿಎಂಕೆ 7, ಟಿವಿಕೆ 2 ಸ್ಥಾನಗಳಲ್ಲಿ, ಅದರ್ಸ್ 2 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಹೀಗಾಗಿ ಇಲ್ಲೂ ಕೂಡ ಎನ್ಡಿಎ ಮೈತ್ರಿಕೂಟ ಭರ್ಜರಿ ಗೆಲುವನ್ನು ಸಾಧಿಸಿದೆ. ಈ ನಿಟ್ಟಿನಲ್ಲಿ ಒಟ್ಟು 3 ರಾಜ್ಯಗಳಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿದೆ. ಅದರಲ್ಲೂ ಪಶ್ಚಿಮ ಬಂಗಾಳದ ಚುನಾವಣೆ ಅದು ಐತಿಹಾಸಿಕ ಗೆಲುವು ಬಿಜೆಪಿಯದ್ದು. ಸರಿಸುಮಾರು 193 ಇಷ್ಟು ಸ್ಥಾನಗಳಲ್ಲಿ ಗೆಲ್ಲುತ್ತೆ ಅನ್ನುವಂತಹ ಒಂದು ವಿಶ್ವಾಸ ಈಗ ಬಿಜೆಪಿಗೆ ಇದೆ. ಯಾಕಂದರೆ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಬಿಜೆಪಿ. ಹೀಗಾಗಿ ಒಂದೆಡೆ ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ ಈ 3 ರಾಜ್ಯಗಳಲ್ಲೂ ಕೂಡ ಭರ್ಜರಿ ಗೆಲುವನ್ನು ಸಾಧಿಸಿದೆ. ಇದು ನಿತಿನ್ ನಬೀನ್ ಅವರು ರಾಷ್ಟ್ರೀಯ ಅಧ್ಯಕ್ಷರಾದ ಬಳಿಕ ಅವರಿಗೆ ಈ ಹೆಗ್ಗಳಿಕೆ ಹೋಗುತ್ತೆ, ಈಗ ಅದರ ಕ್ರೆಡಿಟ್ ಹೋಗುತ್ತೆ. ಹೀಗಾಗಿ ಈಗ ಮತ್ತಷ್ಟು ಅವರ ಸ್ಥಾನಕ್ಕೆ ಬಲ ತುಂಬಿದಂತಾಗಿದೆ. ಈಗ ಅದರಲ್ಲೂ ಇನ್ನೂ ಯುವಕರವರು, ಇನ್ನೂ ಚಿಕ್ಕ ವಯಸ್ಸಿನವರು. ಹೀಗಾಗಿ ಚಿಕ್ಕ ವಯಸ್ಸಿನವರು ಸಾಕಷ್ಟು ಓಡಾಟವನ್ನು ನಡೆಸ್ತಾರೆ. ಇಡೀ ದೇಶಾದ್ಯಂತ ಓಡಾಡಿ ಪಕ್ಷವನ್ನು ಮತ್ತಷ್ಟು ಕಟ್ತಾರೆ, ಬಲಗೊಳಿಸ್ತಾರೆ ಅನ್ನುವಂತಹ ಒಂದು ನಂಬಿಕೆ ಇತ್ತು. ಅದೇ ನಿಟ್ಟಿನಲ್ಲಿ ಈಗ ಪಕ್ಷವನ್ನು ಭದ್ರಪಡಿಸುವಲ್ಲಿ, ಗೆಲ್ಲಿಸುವಲ್ಲೂ ಕೂಡ ಅವರು ಯಶಸ್ವಿಯಾಗಿದ್ದಾರೆ. ಇನ್ನು ಮೊದಲ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಬಿಗಿದ್ದಾರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು. ಅದರಲ್ಲೂ ನಿತಿನ್ ನಬೀನ್ ಅವರು ನಿರಂತರವಾಗಿ ಪಕ್ಷವನ್ನು ಗೆಲ್ಲಿಸಿಕೊಂಡು ಬರೋದಕ್ಕಂತ ರ್ಯಾಲಿಗಳಲ್ಲಿ ಭಾಗಿಯಾದರು. ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಅವರ ಜೊತೆಗೆ ಟೊಂಕ ಕಟ್ಟಿ ನಿಂತರು. ಅದರಲ್ಲೂ ಅತಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ದು ಪಶ್ಚಿಮ ಬಂಗಾಳವನ್ನು. ಕೊನೆಗೂ ಪಶ್ಚಿಮ ಬಂಗಾಳದಲ್ಲಿ ಗೆದ್ದು ಬಿಗಿದ್ದಾರೆ. ಇತ್ತ ಅಸ್ಸಾಂನಲ್ಲಿ ಮತ್ತೊಮ್ಮೆ ಸರ್ಕಾರ ರಚನೆ ಮಾಡಿಕೊಂಡ್ರು. ಪುದುಚೇರಿಯಲ್ಲೂ ಕೂಡ ಮತ್ತೊಮ್ಮೆ ಗೆದ್ದು ಅಧಿಕಾರದ ಗದ್ದುಗೆ ಹಿಡಿಯೋದಕ್ಕೆ ಈಗ ಬಿಜೆಪಿ ಮುಂದಾಗ್ತಾ ಇದೆ. ಹೀಗಾಗಿ ನಿತಿನ್ ನಬೀನ್ ಅವರಿಗೆ ಇದು ಒಂದು ರೀತಿ ಬೂಸ್ಟ್ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ, ಬೂಸ್ಟಪ್ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಹೀಗಾಗಿ ಅಧ್ಯಕ್ಷರಾದ ಬಳಿಕ ಇದು ಮತ್ತಷ್ಟು ಅವರಿಗೆ ಬಲ ತುಂಬುತ್ತಾ ಇದೆ.